ಕನ್ನಡ ಚಿತ್ರರಂಗದ ವಿರುದ್ಧ ಮತ್ತೆ ಗಣಿಗ ರವಿ ಸಿಡಿದಿದ್ದಾರೆ. ರಶ್ಮಿಕಾ ಮಂದಣ್ಣ ಕನ್ನಡದಿಂದ ಜೀವನ ಆರಂಭಿಸಿದ್ದು ಹೈದರಾಬಾದಲ್ಲಿರೋದು ನನ್ನ ಮನೆ ಅಂತ ಹೇಳ್ತಾರೆ. ಫಿಲ್ಮ್ ಫೆಸ್ಟಿವಲ್ ಟೈಮಲ್ಲಿ ಸಿಸಿಎಲ್ ಆಡೋದು ಬೇಕಾ? ಪರೋಕ್ಷವಾಗಿ ಕಿಚ್ಚ ಸುದೀಪ್ಗೆ ರವಿ ಗಣಿಗ ಕೌಂಟರ್ ಕೊಟ್ಟಿದ್ದಾರೆ. ಇದು ಲಾಸ್ಟ್ ವಾರ್ನಿಂಗ್ ಅಂತ ಬೇರೆ ಶಾಸಕ ರವಿ ಗಣಿಗ ಹೇಳಿದ್ದಾರೆ. ನಿನ್ನೆ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರು. ಅಂದ್ರೆ ಡಿಕೆಶಿ ನಟ್ಟು ಬೋಲ್ಟು ಹೇಳಿಕೆ ನಂತರ ಗಣಿಗ ರವಿ ಕೂಡ ಆ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ಇಲ್ಲ, ಅವ್ರು ಹೇಳಿರೋದು ಸರಿ, ಆದಷ್ಟು ಬೇಗ ಅದನ್ನು ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾರಿಗೋಸ್ಕರ ಮಾಡ್ತಾ ಇರೋದು? ಇವ್ರುಗಳೇ ಬಂದಿಲ್ಲ ಅಂತಾದ್ರೆ ಹೇಗೆ? ಕನ್ನಡದ ನಾಡು ನುಡಿ ವಿಚಾರ ಅಥವಾ ನೆಲ ಜಲದ ವಿಚಾರ ಅಂದ್ರೆ ಇವ್ರುಗಳು ಬರೋದಿಲ್ಲ. ಅದೇ ಹಿಂದಿಯಲ್ಲಿ ಕರೆದ್ರೆ ಓಡೋಗ್ತಾರೆ ಅಂತ ಪರೋಕ್ಷವಾಗಿ ಒಂದಷ್ಟು ಕಲಾವಿದರ ವಿರುದ್ಧ ಕಿಡಿಕಾರಿದ್ರು. ಮತ್ತೆ ಇವತ್ತು ಕನ್ನಡ ಚಿತ್ರರಂಗದ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ದಾರೆ. ರಶ್ಮಿಕಾ ಮಂದಣ್ಣ ಕುರಿತು ಕೂಡ ಮಾತಾಡಿದ್ದಾರೆ. ಇಲ್ಲಿಂದ ಬೆಳೆದಂಥ ನಟಿ, ಹೈದರಾಬಾದ್ನಲ್ಲಿ ನನ್ನ ಮನೆ ಇರೋದು, ನಾನು ಹೈದರಾಬಾದ್ನವಳು ಅಂತ ಹೇಳ್ಕೊಳ್ತಾರೆ. ಮತ್ತೊಂದು ಕಡೆ ಇಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟ್ ನಡಿಬೇಕಾದ್ರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಡ್ ಆಡೋದೆಲ್ಲ ಬೇಕಿತ್ತಾ ಅಂತ ಹೇಳಿ ಪರೋಕ್ಷವಾಗಿ ಕಿಚ್ಚ ಸುದೀಪ್ಗೂ ಕೂಡ ಕೌಂಟರ್ ಕೊಡೋ ರೀತಿಯಲ್ಲಿ ಗಣಿಗ ರವಿ ಮಾತಾಡಿದ್ದಾರೆ. ಇದು ಲಾಸ್ಟ್ ವಾರ್ನಿಂಗ್, ಈ ರೀತಿಯಾಗಿ ಮತ್ತೆ ರಿಪೀಟ್ ಆಗಬಾರ್ದು ಅಂತ ಹೇಳಿ ಸ್ಯಾಂಡಲ್ವುಡ್ಗೆ DCM DK ಶಿವಕುಮಾರ್ರ ನಂತರದಲ್ಲಿ ಗಣಿಗ ರವಿ ಈ ರೀತಿಯಾಗಿ ವಾರ್ನಿಂಗ್ ಪಾಸ್ ಮಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಹೇಳಿಕೆ ವಿಚಾರ, ಅದರ ಜೊತೆಗೆ CCL ಸದ್ಯ ನಡೀತಾ ಇದೆ. ನಿನ್ನೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ DCM DK ಶಿವಕುಮಾರ್ ವೇದಿಕೆಯಲ್ಲೇ ಅದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡಿದರು. ಏನಿಲ್ಲ, ಒಂದು 25 ಜನ ಇರಬಹುದು ಕಲಾವಿದರು, ಇಷ್ಟು ಜನಕ್ಕೆ ಮಾತ್ರ ಬೇಕಿರೋದಾ ಹಾಗಿದ್ರೆ ಚಿತ್ರರಂಗ? ಉಳಿದ ಯಾವ ಕಲಾವಿದರಿಗೂ ಬೇಡವಾ? ಯಾಕೆ ಯಾರು ಬಂದಿಲ್ಲ? ಅದೇ ಬೇರೆ ಸಂದರ್ಭದಲ್ಲಾದರೆ ಏನಾದ್ರು ಕೆಲಸಗಳಿದ್ರೆ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ತಮಗಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ ಯಾರೂ ಬರ್ತಾ ಇಲ್ಲ. ಸ್ವಲ್ಪ ಸರಿ ಮಾಡಬೇಕು, ನಟ್ಟು ಬೋಲ್ಟು ಟೈಟ್ ಮಾಡಬೇಕು, ಮಾಡ್ತೀವಿ ಅನ್ನೋ ರೀತಿಯಾಗಿ DCM DK ಶಿವಕುಮಾರ್ ಮಾತಾಡಿದರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಪಕ ಆಕ್ರೋಶ, ಟೀಕೆಗಳು ವ್ಯಕ್ತವಾಗಿತ್ತು. ಅದರ ಬೆನ್ನಲ್ಲೇ ಗಣಿಗ ರವಿ ಕೂಡ ಮಾತಾಡಿದರು ನಿನ್ನೆ. ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ. ಕನ್ನಡ ಚಿತ್ರರಂಗಕ್ಕಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ, ಕನ್ನಡಿಗರಿಂದ ಬೆಳೆದಂಥವರು, ಆದರೆ ಈ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ಬರೋದಿಲ್ಲ ಅಂತಾದರೆ. ರಾಜ್ಕುಮಾರ್ ಅವರ ಕುಟುಂಬ ಬಂದಿತ್ತು, ಶಿವಣ್ಣ ಚಿಕಿತ್ಸೆ ಪಡ್ಕೊಂಡು ವಿಶ್ರಾಂತಿಯಲ್ಲಿದ್ದರು. ಅದಾದ ನಂತರವೂ ಕೂಡ ಅಷ್ಟು ಗೌರವಾನ್ವಿತವಾಗಿ ಬಂದು ಅಲ್ಲಿ ಭಾಗಿಯಾದರು. ಆದರೆ ಉಳಿದ ಕಲಾವಿದರಿಗೇನಾಗಿದೆ? ಯಾಕೆ ಈ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ಬರೋದಿಲ್ಲ? ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮವೇ ಆದರೂ ಕೂಡ ಬರೋದಿಲ್ಲ. ಎಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅಥವಾ ಅವಾರ್ಡ್ಗಳನ್ನು ಇಲ್ಲಿ ಕೊಟ್ಟರೆ ನಾನು ಈಸ್ಕೊಳ್ಳೋದಿಲ್ಲ ಅಂತಾರೆ. ಬೇರೆ ಎಲ್ಲೋ ಹಿಂದಿ ಬಾಲಿವುಡ್ಡಲ್ಲಿ ಕರೆದ್ರೆ ಓಡೋಗಿ ಬರ್ತಾರೆ. ಈ ರೀತಿಯಾದಂಥ ಆಕ್ರೋಶದ ಮಾತುಗಳನ್ನು ನಿನ್ನೆ ಕೂಡ ಶಾಸಕ ಗಣಿಗ ರವಿ ಹೇಳಿದರು. ಇವತ್ತು ಮತ್ತೆ ರಶ್ಮಿಕಾ ಮಂದಣ್ಣ ಮತ್ತು CCL ವಿರುದ್ಧ ಕೂಡ ಪರೋಕ್ಷವಾಗಿ ಅವರು ಮಾತನಾಡೋ ಮೂಲಕ ಕಿಚ್ಚ ಸುದೀಪ್ರಿಗೂ ಕೂಡ ಕೌಂಟರ್ ಕೊಟ್ಟಿರೋ ಹಾಗಿದೆ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇಲ್ಲಿ ಆಯೋಜಿಸಿರಬೇಕಾದ್ರೆ ಈಗ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಆಡೋದು ಬೇಕಾಗಿತ್ತಾ ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ. ಚಿತ್ರರಂಗಕ್ಕೆ ವಾರ್ನಿಂಗ್ ಕೊಡೋ ಟೋನ್ನಲ್ಲಿ ನಿನ್ನೆ DCM DK ಶಿವಕುಮಾರ್, ಆ ನಂತರದಲ್ಲಿ ಶಾಸಕ ಗಣಿಗ ರವಿ ಮಾತನಾಡಿದರು. ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. ಮತ್ತೆ ಅಂಥದ್ದೇ ಹೇಳಿಕೆಗಳನ್ನು ಮುಂದುವರಿಸಿದ್ದಾರೆ ಕೂಡ. ಬಿಸಿ ಮುಟ್ಟಿಸ್ಬೇಕು ಸ್ವಲ್ಪ ಕಲಾವಿದರಿಗೆ, ನಟ್ಟು ಬೋಲ್ಟು ಟೈಟು ಮಾಡಬೇಕು ಅನ್ನೋದು ಸರಿ ಇದೆ, ಅದರಲ್ಲೇನು ತಪ್ಪಿಲ್ಲ ಅಂತ ಕೂಡ ಗಣಿಗ ರವಿ ಹೇಳಿದರು. ಅದಕ್ಕೆ ಕಾರಣ ಕಲಾವಿದರು ನಡ್ಕೊಳ್ಳುವಂಥ ರೀತಿ ಅಂತ. ಇವತ್ತು ರಶ್ಮಿಕಾ ಮಂದಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರು ಅದೇ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. CCL ಬಗ್ಗೆಯೂ ಕೂಡ ಅಸಮಾಧಾನದ ಮಾತುಗಳನ್ನು ಆಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.